ಈ ಥರ ಏನಾದರೂ ಈರುಳ್ಳಿ ಟಿಕ್ಕಿನ ನೀವು ಮಾಡಿಕೊಟ್ರಿ ಅಂದರೆ ಮಕ್ಕಳಂತೂ ತುಂಬ ಖುಷಿಯಿಂದ ತಿಂತಾರೆ. ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ. ಲೇಯರ್ ಥರ ಇರುವಂಥ ಈರುಳ್ಳಿ ಟಿಕ್ಕಿನ ಆರಾಮಾಗಿ ಬೇಗನೆ ಆಗುತ್ತೆ. ತುಂಬ ಟೇಸ್ಟಿಯಾದಂಥ ಈರುಳ್ಳಿ ಟಿಕ್ಕಿ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಫ್ರೆಂಡ್ಸ್. ಅದಕ್ಕೂ ಮುಂಚೆ ಯಾರೆಲ್ಲ ಮೊದಲನೇ ಸಲ ವಿಡಿಯೋನ ಕ್ಲಿಕ್ ಮಾಡಿದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ. ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ. ಈರುಳ್ಳಿನ ನಾವು ಈರುಳ್ಳಿ ಬಜ್ಜಿಗೆಲ್ಲ ಯಾವ ಥರ ಈರುಳ್ಳಿ ಕಟ್ ಮಾಡ್ಕೊತೀವಿ ಅದೇ ಥರ ಕಟ್ ಮಾಡ್ಕೋಬೇಕಾಗುತ್ತೆ. ನೋಡಿ ಇಲ್ಲಿ ಸಣ್ಣದಾಗಿ ಉದ್ದುದ್ದ ಇದ್ದರೆ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಸಣ್ಣಕ್ಕೆ ಬೇಕು ಅಂದರೆ ಸಣ್ಣಕ್ಕೆ ಕಟ್ ಮಾಡ್ಕೋಬೋದು. ನಾನಿಲ್ಲಿ ಕೋಸಂಬರಿಗೆ ಹಾಗೆಯೇ ಈರುಳ್ಳಿ ಬಜ್ಜಿಗೆ ಯಾವ ಥರ ಕಟ್ ಮಾಡ್ತೀವಿ ಅದೇ ಥರನೇ ಕಟ್ ಮಾಡಿದ್ದೀನಿ. ಇದನ್ನೆಲ್ಲನೂ ಪೂರ್ತಿಯಾಗಿ ಎಲ್ಲ ಕ್ಲೀನಾಗಿ ಈ ಥರ ಸಣ್ಣದಾಗಿ ಎಲ್ಲ ಸಪ್ರೇಟ್ ಮಾಡ್ತಾಯಿದ್ದೀನಿ. ಇವಾಗ ಇದಕ್ಕೆ ಒಗ್ಗರಣೆ ಮಾಡ್ಕೋಬೇಕಷ್ಟೇ. ಜಾಸ್ತಿ ಏನು ಪದಾರ್ಥ ಬೇಕಾಗಲ್ಲ, ತುಂಬ ಸಿಂಪಲ್ಲು, ತುಂಬ ಚೆನ್ನಾಗಿರುತ್ತೆ. ಒಗ್ಗರಣೆ ಮಾಡೋದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದ ನಂತರ ಸ್ವಲ್ಪ ಸಾಸಿವೆ ಹಾಕೋಣ. ಏನು ಜಾಸ್ತಿ ಪದಾರ್ಥನೇ ಬೇಡ. ಇವಾಗ ಇದೆಲ್ಲ ಇವಾಗೆಲ್ಲ ಸಾಸಿವೆ ಸಿಡಿದಾದ್ಮೇಲೆ ಈರುಳ್ಳಿನ ಹಾಕ್ಬಿಡ್ತೀನಿ. ಈರುಳ್ಳಿ ಹಾಕಿ ಚೆನ್ನಾಗಿ ಒಂದು 2 ನಿಮಿಷ ಚೆನ್ನಾಗಿ ಬಾಡಿಸ್ಬೇಕಷ್ಟೇ, ಬೇಗ ಆಗಿಬಿಡುತ್ತೆ. ಇಷ್ಟು ಈರುಳ್ಳಿ ತಗೊಂಡಿನಿ. ದಪ್ಪ ಈರುಳ್ಳಿ 4 ಈರುಳ್ಳಿ ತಗೊಂಡಿದ್ದೀನಿ. ಜಾಸ್ತಿ ಬೇಕು ಅಂದರೆ ಜಾಸ್ತಿ ತಗೋಬೋದು. ಈ ವಿಧಾನದಲ್ಲಿ ಏನಾದರೂ ನೀವು ಈರುಳ್ಳಿ ಟಿಕ್ಕಿನ ಮಾಡಿಕೊಟ್ರಿ ಅಂದರೆ ಮಕ್ಕಳಂತೂ ಸಖತ್ ಖುಷಿಯಾಗಿ ತಿಂತಾರೆ. ಇದು ಪಕ್ಕಾ ಬೇಕ್ರಿಯಲ್ಲಿ ನಾವು ತಿನ್ನುವಂಥ ವೆಜ್ಜು ಪಪ್ಸ್ ಇರುತ್ತವಲ್ಲ ಅದೇ ಥರನೇ ಇರುತ್ತೆ ಟೇಸ್ಟ್ ಅಂತೀವಿ. ಮಸಾಲೆಗಳು ಅಷ್ಟೇ ಸ್ವಲ್ಪ ಡಿಫ್ರೆಂಟಾಗಿ ಬೇರೆ ಥರ ಮಸಾಲನ ನಾನು ಹಾಕ್ತೀನಿ. ಯಾವ್ಯಾವ್ದು ಹಾಕ್ತೀನಿ ಅಂತ ನೋಡಿರಿ. ನೀವು ಸಹ ಅದೇ ರೀತಿಯೇ ಮಾಡ್ಕೊಳ್ರಿ, ಸಖತ್ ಟೇಸ್ಟ್ ಇರುತ್ತೆ. ಇನ್ನೂ ಬಿಸಿದೆ ತಿಂದ್ರಂತೂ ಇನ್ನೂ ಭಾಳ ಚೆನ್ನಾಗಿರುತ್ತೆ. ಸಂಜೆ ಟೈಮ್ಗೆ ಸ್ನ್ಯಾಕ್ಸಿಗಾದರೂ ಆಗ್ಬೋದು, ಇಲ್ಲಾಂದರೆ ಬೆಳಗ್ಗೆ ಟೈಮು ಏನಾದರೂ ದೋಸೆ ಇಡ್ಲಿ ಅದ್ರ ಜೊತೆಗೆ ಒಂದು ಸ್ವಲ್ಪ ಸೈಡ್ಸ್ ಥರ ಆದರೂ ಆಗ್ಬೋದು, ಭಾಳ ಚೆನ್ನಾಗಿರುತ್ತೆ. ಇವಾಗ ಈರುಳ್ಳಿ ಸ್ವಲ್ಪ ಚೇಂಜ್ ಆಗ್ತಾಯಿದೆ ಕಲರು. ಸ್ವಲ್ಪ ಎಣ್ಣೆ ಹಾಕಿ ನಾನು ಲೋ ಫ್ಲೇಮಲ್ಲಿ ಬೇಯಿಸ್ಕೊತ ಇದ್ದೀನಿ. ಹೈ ಫ್ಲೇಮ್ ಆಗಿಬಿಟ್ರೆ ಹೆಂಗಾಗುತ್ತೆ ಅಂದರೆ ಒಂದೇ ಸಲ ಸೀದಂಗೆ ಆಗಿಬಿಡುತ್ತೆ. ಇಲ್ಲಿ ನಾನು ಸ್ವಲ್ಪ ಮ್ಯಾಗಿ ಮಸಾಲೆ ಇತ್ತು ಅದನ್ನು ಇಟ್ಕೊಂಡಿದ್ದೆ. ಅದನ್ನು ಈಗ ನಾನೇನಾದರೂ ಈ ಥರ ಸ್ಪೆಷಲಾಗಿ ಪ್ರಿಪೇರ್ ಮಾಡ್ತೀನಿ ಅಂದರೆ ಮ್ಯಾಗಿ ಮಸಾಲೆ ಪೌಡ್ರನ್ನ ತರಿಸ್ತೀನಿ. ಇಲ್ಲ ಅಂದರೆ ನಾವು ಮ್ಯಾಗಿ ಮಾಡ್ತೀವಲ್ಲ ಅದರಲ್ಲೇ ಒಂದು ಪ್ಯಾಕೆಟ್ ಎತ್ತಿಟ್ಕೊಂಡ್ಬಿಡ್ತೀನಿ, ಈ ಥರ ಏನಾದರೂ ಸ್ನ್ಯಾಕ್ಸಿಗೆ ರೆಡಿ ಮಾಡೋಕ್ಕೆ ಬರುತ್ತೆ ಅಂತ. ಇವಾಗ ಸ್ವಲ್ಪ ಗರಂ ಮಸಾಲ ಹಾಗೆಯೇ ಮ್ಯಾಗಿ ಮಸಾಲ ಪೌಡ್ರನ್ನ 2 ಹಾಕಿದ್ದೀನಿ. ಇಷ್ಟೇ ಸಾಕು, ತುಂಬ ಚೆನ್ನಾಗಿರುತ್ತೆ. ಅತಿಯಾಗಿ ಬೇರೆ ಥರ ಎಲ್ಲ ಮಸಾಲ ಹಾಕಿದರೆ ಚೆನ್ನಾಗಿರಲ್ಲ. ಈ ಮ್ಯಾಗಿ ಮಸಾಲ ಹೆಂಗಂದರೆ ಸ್ವಲ್ಪ ಟೇಸ್ಟ್ ಕೊಡುತ್ತೆ, ಹಂಗಾಗ್ಬಿಟ್ಟು ಮ್ಯಾಗಿ ಮಸಾಲನ ಹಾಕಿದ್ದೀನಿ. ಹಾಗೆಯೇ ಸ್ವಲ್ಪ ಖಾರದ ಪುಡಿ ಹಾಕ್ತೀನಿ. ಚಿಕ್ಕ ಮಕ್ಕಳೆಲ್ಲ ತಿನ್ನೋದ್ರಿಂದ ಹಸಿಮೆಣ್ಸಿಕಾಯಿನ ಹಾಕೋಕ್ಕೆ ನನಗೆ ಅಷ್ಟೊಂದು ಇಷ್ಟ ಆಗೋಲ್ಲ. ಯಾಕೆಂದರೆ ಬಾಯಿ ಸಿಕ್ಬಿಟ್ರೆ ತಿನ್ನೋದೇ ಇಲ್ಲ ಮಕ್ಕಳು. ಅವ್ರು ತಿನ್ನಲಿಲ್ಲ ಅಂದರೆ ನಮಗೂ ಬೇಜಾರಾಗುತ್ತೆ. ಅವ್ರಿಗೋಸ್ಕರನೇ ಈ ಥರ ಎಲ್ಲ ಪ್ರಿಪೇರ್ ಮಾಡ್ತೀವಿ. ಹಂಗಾಗ್ಬಿಟ್ಟು ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ದೀನಿ. ಈ ಸ್ಟಫಿಂಗು ಇಷ್ಟೇ, ತುಂಬ ಚೆನ್ನಾಗಿರುತ್ತೆ. ನಾನು ಏನು ಕೊತ್ತಂಬರಿ ಸೊಪ್ಪು ಅದೆಲ್ಲ ಏನು ಹಾಕೋಕ್ಕೆ ಹೋಗಲ್ಲ. ಯಾಕೆಂದರೆ ಅತಿಯಾಗಿ ಏನಾದರೂ ನಾವು ಜಾಸ್ತಿ ಬೇರೆ ಥರ ಏನಾದರೂ ಹಾಕ್ಬಿಟ್ರೆ ಅದು ಟೇಸ್ಟ್ ಬೇರೆ ಥರ ಅನಿಸ್ಬಿಡುತ್ತೆ. ಇದು ಯಾವ ಥರ ಇರುತ್ತೆ ಅಂದರೆ ಹೇಳಿದ್ನಲ್ಲ, ಪಪ್ಸ್ ಥರ ಇರುತ್ತೆ, ವೆಜ್ ಪಪ್ಸ್ ಇರುತ್ತಲ್ಲ ಅದೇ ಥರನೇ ಇರುತ್ತೆ. ಕೊತ್ತಂಬರಿ ಸೊಪ್ಪು ಹಾಕಿದರೆ ಅದೊಂದು ಸ್ವಲ್ಪ ಟೇಸ್ಟ್ ಚೇಂಜ್ ಆದಂಗೆ ಆಗುತ್ತೆ. ಅದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಹಾಕೋದೇ ಇಲ್ಲ. ಈ ಥರ ಏನಾದರೂ ಮಾಡಿದಾಗ ಹಾಕ್ದಂಗಿದ್ರೆ ಚೆನ್ನಾಗಿರುತ್ತೆ. ಬೇರೆ ತಿಂಡಿ ಅಂಥವಕ್ಕೆಲ್ಲ ಪಲಾವ್ ಅಂಥಕ್ಕೆ ಬೇಕಾಗುತ್ತೆ. ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಕರಿಬೇವು ಕೊತ್ತಂಬರಿ ಏನೂ ಹಾಕ್ತಾಯಿಲ್ಲ ನಾನು, ಬರೀ ಈರುಳ್ಳಿ ಸ್ವಲ್ಪ ಮಸಾಲ ಅಷ್ಟೇ. ಒಗ್ಗರಣೆ ಹಾಕಿ ಈ ಥರ ಸ್ಟಫಿಂಗ್ ರೆಡಿ ಆಯ್ತು ಇಷ್ಟೇ. ಇವಾಗ ಇದೆಲ್ಲ ಸ್ವಲ್ಪ ಹೊತ್ತು ತಣ್ಣಗಾಗಲಿ. ಇದೆಲ್ಲನೂ ತಣ್ಣಗಾಗೋವಷ್ಟೊತ್ತಿಗೆ ನಾವು ಬೇರೆ ಒಂದು ಹಿಟ್ಟೆಲ್ಲ ಕಲಿಸ್ಕೋಬೇಕು, ಚೆನ್ನಾಗಿ ನಾದ್ಕೋಬೇಕು. ಯಾವ ಥರ ಹಿಟ್ಟನ್ನು ಪ್ರಿಪೇರ್ ಮಾಡ್ತೀನಿ ಅಂತಲೂ ನೋಡಿ. ತುಂಬ ಬೇಗ ಆಗುತ್ತೆ, ಖುಷಿ ಪಡ್ತಾರೆ ಮಕ್ಕಳಂತೂ ಈ ಥರ ಏನಾದರೂ ಸ್ಪೆಷಲಾಗಿ ಮಾಡಿಕೊಟ್ರೆ. ಗೋಧಿ ಹಿಟ್ಟು ಹಾಗೆ ಮೈದಾ ಹಿಟ್ಟು 2 ಸಮ ಪ್ರಮಾಣದಲ್ಲಿ ತಗೊಂಡಿದ್ದೀನಿ. ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಇದಕ್ಕೆ ಎಣ್ಣೆ ಹಾಕ್ಬೇಕಷ್ಟೇ. ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ನಾದಬೇಕು. ಚಪಾತಿ ಹಿಟ್ಟಿನ ಅದಕ್ಕೆ ನಾದಬೇಕಾಗುತ್ತೆ. ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಚೆನ್ನಾಗಿ ನಾದಿ ಒಂದು 10 ನಿಮಿಷ ಇಡಬೇಕಾಗುತ್ತೆ. ಹಾಗೆಯೇ ನಾವು ಸ್ಟಫಿಂಗ್ ರೆಡಿ ಮಾಡ್ಕೊಳೋದಕ್ಕಿಂತ ಮುಂಚೆನೂ ನಾವು ಈ ಥರ ಹಿಟ್ಟು ನಾದಿಟ್ಟರೆ ಬೇಗ ಆಗುತ್ತೆ. ನಾನು ಅದು ಸ್ವಲ್ಪ ತಣ್ಣಗಾಗಬೇಕಲ್ಲ, ಹಂಗಾಗ್ಬಿಟ್ಟು ಸ್ಟಫಿಂಗ್ ಎಲ್ಲ ಸ್ಟಫಿಂಗ್ ಮಾಡೋಕೆ ಈರುಳ್ಳಿ ಇದೆಲ್ಲ ಫ್ರೈ ಸ್ವಲ್ಪ ತಣ್ಣಗಾಗಲಿ ಅಂತ ಹೇಳಿ ಮುಂಚೆ ರೆಡಿ ಮಾಡಿದೆ ಅಷ್ಟೇ.
ಇವಾಗ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಚೆನ್ನಾಗಿ ನಾದಬೇಕು. ಬರೀ ಮೈದಾ ಹಿಟ್ಟು ತಗೋಬೋದು, ಅಷ್ಟೊಂದೇನು ಒಳ್ಳೇದಲ್ಲ ಮೈದಾ ಹಿಟ್ಟು ಅಂತಾರೆ. ಹಂಗಾಗ್ಬಿಟ್ಟು ಗೋಧಿ ಹಿಟ್ಟು ಮೈದಾ ಹಿಟ್ಟು ಎರಡನ್ನೂ ಸಮ ಪ್ರಮಾಣದಾಗ ತಗೊಂಡಿದ್ದೀನಿ. ಜಾಸ್ತಿ ಬೇಕು ಅಂದರೆ ಜಾಸ್ತಿನೂ ಮಾಡ್ಕೋಬೋದು, ಜಾಸ್ತಿ ಹಿಟ್ಟು ಹಾಕ್ಕೋಬೋದು. ನಾನು ಸ್ವಲ್ಪ ಅಷ್ಟೇ ಮಾಡ್ತಾಯಿದ್ದೀನಿ, ಹಂಗಾಗಿ ಸ್ವಲ್ಪ ಹಿಟ್ಟು ತಗೊಂಡಿದ್ದೀನಿ. ನೋಡಿ ಇಲ್ಲಿ ಚಪಾತಿ ಹಿಟ್ಟಿನ ಅದಕ್ಕೆ ನಾದ್ಬಿಟ್ಟು ಮೇಲೆ ಸ್ವಲ್ಪ ಎಣ್ಣೆ ಎಲ್ಲ ಹಾಕಿ ಒಂದು 10 ನಿಮಿಷ ಹಿಂಗೇ ಮುಚ್ಚಿಟ್ಬಿಡೋಣ. ಇವಾಗ ಇದು ಹಿಟ್ಟು ರೆಡಿ ಆಯಿತು. ಒಂದು 10 ನಿಮಿಷ ಹೀಗೇ ಮುಚ್ಚಿಟ್ಬಿಡೋಣ. 10 ನಿಮಿಷ ಆದಮೇಲೆ ಈ ರೀತಿ ಆಗಿರುತ್ತೆ ನೋಡಿ. 10 ನಿಮಿಷ ಆದಮೇಲೆ ಚೆನ್ನಾಗಿ ನೆಂದಿರುತ್ತೆ ಹಿಟ್ಟು. ಇವಾಗ ಬೇಗ ಆಗಿಬಿಡುತ್ತೆ. ಯಾವುದೇ ಚಪಾತಿನೇ ಆಗಲಿ ಪೂರಿಗಾಗಲಿ ಹಿಟ್ಟನ್ನು ಸ್ವಲ್ಪ ರೆಡಿ ಮಾಡಿ ಒಂದು 10 ನಿಮಿಷ ಇಟ್ಬಿಟ್ರೆ ಚೆನ್ನಾಗಾಗುತ್ತೆ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಸ್ಮೂತಾಗಿ ಆಗಿಬಿಟ್ಟಿದೆ ಹಿಟ್ಟಂತೂ. ಇವಾಗ ಇದನ್ನೆಲ್ಲನೂ ಚಪಾತಿ ಥರ ನೋಡಿ ಇಲ್ಲಿ ಚಪಾತಿ ಥರ ಮಾಡ್ಕೋಬೇಕಾಗುತ್ತೆ. ಹಿಟ್ಟೇನು ಹಾಕೋದು ಬೇಡ, ಸ್ವಲ್ಪ ಬೇಕು ಅಂದರೆ ಎಣ್ಣೆ ಸವರ್ಕೊಂಡ್ರೆ ಸಾಕಾಗುತ್ತೆ. ನಾನಿಲ್ಲಿ ಎಣ್ಣೆ ಸವರ್ಕೊಂಡಿದ್ದೀನಿ, ಹಿಟ್ಟೇನು ಹಾಕಲ್ಲ. ಈಗ ನಾವು ಸ್ಟಫಿಂಗ್ ರೆಡಿ ಮಾಡಿದ್ವಲ್ಲ ಈರುಳ್ಳಿ, ಅದನ್ನೆಲ್ಲ ಮಸಾಲದ ಹಾಕ್ತಾಯಿದ್ದೀನಿ. ನೋಡೋಕ್ಕೆ ಒಂದು ಸ್ವಲ್ಪ ಏನಿದು ಇಷ್ಟು ತನಕ ರೆಡಿ ಆಗುತ್ತೆ ಅಂತ ಅನಿಸ್ಬೋದು. ತಿನ್ನೋಕ್ಕಂತೂ ಭಾಳ ಚೆನ್ನಾಗಿರುತ್ತೆ. ಸ್ಪೆಷಲಾಗಿ ಒಂದೊಂದು ದಿನ ಮಾಡಿಕೊಟ್ರೆ ಏನಾಗುತ್ತೆ, ಚೆನ್ನಾಗಿರುತ್ತೆ, ಮಕ್ಕಳು ಖುಷಿ ಪಡ್ತಾರೆ. ಸ್ವಲ್ಪ ಲೇಟ್ ಆಗುತ್ತೆ ಅಂತ ಅಂದ್ಕೊಂತ ಹೋದರೆ ಆ ಅಂಗಡಿಗಳಿಗೆ ಬೇಕ್ರಿಗಳಿಗೆ ತಂದು ತಿಂದು ಕಾಯಿಲೆ ಮಾಡ್ಕೊಂಡು ಆ ಥರ ಆಗಿಬಿಡುತ್ತೆ. ನೋಡಿ ಇವಾಗೆಲ್ಲ ಈ ಥರ ಎಲ್ಲ ಅದ್ರ ಮೇಲೆಲ್ಲ ಹರಡಿದ್ದಾದಮೇಲೆ ಈ ರೀತಿ ಎಲ್ಲನೂ ಫೋಲ್ಡ್ ಮಾಡ್ಕೊಂಡು ರೆಡಿ ಮಾಡ್ಕೋಬೇಕು. ಸ್ವಲ್ಪ ದಪ್ಪನೇ ಹೊಸಿಬೇಕಾಗುತ್ತೆ. ಚಪಾತಿ ಅಷ್ಟು ತೆಳು ಬೇಡ, ಸ್ವಲ್ಪ ದಪ್ಪ ಹೊಸಿಬೇಕು. ಇವಾಗ ನೋಡಿ ಈ ರೀತಿ ಆಗಿದೆ. ಇದನ್ನು ನಾವು ಕಟ್ ಮಾಡ್ಕೋಬೇಕಾಗುತ್ತೆ, ಎಷ್ಟು ಬೇಕಷ್ಟಕ್ಕೆ ಕಟ್ ಮಾಡ್ಕೋಬೇಕು. ಸ್ಮೂತಾಗಿ ತುಂಬ ಚೆನ್ನಾಗಿ ಕಾಣಿಸ್ತೈತೆ ನೋಡೋಕ್ಕೇ. ನಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು. ಅಂದರೆ ಟಿಕ್ಕಿ ಅಂದರೆ ಸಾಮಾನ್ಯವಾಗಿ ಚಿಕ್ಕದಾಗಿ ನಾವು ಪಡ್ಡೆಲ್ಲ ಮಾಡ್ತೀವಲ್ಲ ಅಷ್ಟಿರುತ್ತೆ ಅಷ್ಟೇ. ಅಷ್ಟಾಗೋವಷ್ಟು ಕಟ್ ಮಾಡ್ಕೋಬೇಕು. ನಾನಿಲ್ಲಿ ಕರೆಕ್ಟಾಗಿ ಒಂದೇ ಅಳತೆನೇ ಕರೆಕ್ಟಾಗಿ ಕಟ್ ಮಾಡ್ಕೊತ ಇದ್ದೀನಿ. ಅದು ಈರುಳ್ಳಿ ಉದ್ದುದ್ದ ಕಟ್ ಮಾಡಿದ್ದೀವಲ್ಲ, ಹಂಗಾಗಿ ಕಟ್ ಮಾಡೋಕ್ಕೆ ಸ್ವಲ್ಪ ಸರಿ ಬರಲ್ಲ ಅಷ್ಟೇ. ಸಣ್ಣದಾಗಿ ಕಟ್ ಮಾಡಿದರೂ ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ಬಾಯಿಗೆಲ್ಲ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ ಈ ರೀತಿ ಕಟ್ ಮಾಡಿದ್ದೀನಿ. ಇವಾಗ ಒಂದೊಂದೇ ತಗೊಂಡ್ಬಿಟ್ಟು ಈ ಥರ ತಟ್ಟಬೇಕಾಗುತ್ತೆ. ನೋಡಿ ಇಲ್ಲಿ ಯಾವ ಥರ ಲೇಯರ್ ಥರ ಬಂದಿರುತ್ತೆ. ಭಾಳ ಚೆನ್ನಾಗಿರುತ್ತೆ ತಿನ್ನೋಕ್ಕಂತೂ. ನಾವು ಏನು ಪಪ್ಸ್ ತಿಂತೀವಲ್ಲ ಅದೇ ಥರನೇ ಇರುತ್ತೆ ಟೇಸ್ಟು. ಇವಾಗ ಈ ಥರ ಎಲ್ಲ ರೆಡಿ ಮಾಡ್ಕೋಬೇಕು. ನಾವೇನು ಕಟ್ ಮಾಡ್ಕೊಂಡು ಇಟ್ಟಿದ್ದೀವಿ ಅವನ್ನೆಲ್ಲನೂ ಈ ಥರ ರೆಡಿ ಸ್ವಲ್ಪ ಹಂಗೇ ಪ್ರೆಸ್ ಮಾಡಬೇಕಷ್ಟೇ, ಜಾಸ್ತಿ ಒತ್ತಕ್ಕೆ ಹೋಗಬಾರ್ದು. ಜಾಸ್ತಿ ತೆಳುನೂ ಬೇಡ, ಜಾಸ್ತಿ ದಪ್ಪನೂ ಬೇಡ, ಒಂದು ಮೀಡಿಯಮ್. ಈ ಪಡ್ಡೆಲ್ಲ ಇರುತ್ತಲ್ಲ ಆ ಒಂದು ಅದಕ್ಕೆ ನಾವು ಇದನ್ನು ತಟ್ಕೋಬೇಕಾಗುತ್ತೆ. ಇವಾಗ ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಇವಾಗ ಒಂದು ಬಾಣಲೆ ಅಥವಾ ಒಂದು ಪ್ಯಾನ್ ಇಟ್ಕೊಂಡ್ಬಿಟ್ಟು ಅದರಲ್ಲಿ ಎಣ್ಣೆ ಹಾಕಿ ಯಾವ ರೀತಿ ನೋಡಿ ಇಲ್ಲಿ ಫ್ರೈ ಮಾಡ್ತೀನಿ ಅಂತ. ಇಲ್ಲ ಅಂದರೆ ದೋಸೆ ತವದಲ್ಲೂ ಸಹ ಈ ಥರ ಬೇಯಿಸ್ಕೋಬೋದು. ದೋಸೆ ತವಕ್ಕೂ ಅಷ್ಟೇ ಎಣ್ಣೆ ಜಾಸ್ತಿ ಹಾಕಿ ಈ ರೀತಿ ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ. ಸಮನಾಗಿರುವಂಥ ಒಂದು ಬಾಣಲಿ ಆ ಥರ ಇದ್ದರೂ ತಗೋಬೋದು, ಚೆನ್ನಾಗಿರುತ್ತೆ. ನೋಡಿ ಇಲ್ಲಿ ಇಷ್ಟು ಚೆನ್ನಾಗಿ ಕಾಣಿಸ್ತೈತೆ, ನೋಡೋಕ್ಕೇ ಇಷ್ಟು ಚೆನ್ನಾಗಿ ಕಾಣಿಸ್ತೈತೆ. ಲೇಯರ್ ಥರ ಇರೋವಂಥ ಆನಿಯನ್ ಟಿಕ್ಕಿ ರೆಡಿ ಆಯಿತು. ಇಷ್ಟೇ, ಎರಡು ಸೈಡು ಚೆನ್ನಾಗಿ ಬೇಯಿಸ್ಬಿಟ್ಟು ಅದನ್ನು ಟೊಮಟೊ ಸಾಸ್ ಇರ್ಬೋದು, ಟೊಮಟೊ ಚಟ್ನಿ ಇರ್ಬೋದು, ಅಥವಾ ತುಪ್ಪದ ಜೊತೆನೂ ಆಗ್ಬೋದು, ಇಲ್ಲಾಂದರೆ ಹಾಗೇ ತಿನ್ಬೋದು, ಏನೂ ಆಗೋಲ್ಲ. ಅದೆಲ್ಲ ಬೇಕು ಅಂತಲೇ ಏನಿಲ್ಲ. ಮಕ್ಕಳಿಗೆ ಆ ಥರ ಏನೂ ಕೇಳಲ್ಲ ಮಕ್ಕಳು. ಸ್ವಲ್ಪ ಉಪ್ಪು ಖಾರ ಎಲ್ಲ ಹಾಕಿದ್ದೀವಲ್ಲ, ಹಾಗಾಗಿ ಟೇಸ್ಟ್ ಚೆನ್ನಾಗಿರುತ್ತೆ.
ಹಂಗೇ ತಿಂದ್ಬಿಡ್ತಾರೆ, ಚೆನ್ನಾಗಿರುತ್ತೆ. ಈ ಥರ ಸಾಯಂಕಾಲ ಟೈಮು ಈ ಮಳೆಗಾಲದಾಗಂತೂ ಏನಾದರೂ ತಿನ್ನಬೇಕು ಅನ್ನಿಸ್ತಿರುತ್ತೆ. ಈ ಒಂದು ಈರುಳ್ಳಿ ಟಿಕ್ಕಿನ ಏನು ಕಡಿಮೆ ಪದಾರ್ಥ ಬಳಸಿ ಈರುಳ್ಳಿ ಟಿಕ್ಕಿ ಯಾವ ಥರ ಮಾಡಿದ್ದೀನಿ ನೋಡಿ, ನೋಡಿದ್ರೇ ಖುಷಿ ಅನ್ಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಮಕ್ಳಿಗೆ ಮಾಡಿಕೊಟ್ರಂತೂ ತುಂಬ ಖುಷಿ ಪಟ್ಕೊಂಡು ತಿಂತಾರೆ. ಈ ಥರ ರೆಡಿ ಆಯಿತು. ಸ್ವಲ್ಪ ತಣ್ಣಗಾದ್ಮೇಲೆ ಕಲ್ಲರೆಲ್ಲ ಈ ಥರ ಚೇಂಜ್ ಆಗಿದೆ ನೋಡಿರಿ, ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ. ಲೇಯರ್ ಟೈಪ್ ಇರೋಂಥ ಈರುಳ್ಳಿ ಟಿಕ್ಕಿ ರೆಡಿ ಆಯಿತು. ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಯಾವ ಥರ ಇದೆ ಅಂತ. ನೋಡಿ ಫುಲ್ಲು ಸ್ಟಫಿಂಗು, ಈರುಳ್ಳಿ ಸ್ಟಫಿಂಗ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿರಿ. ಲೇಯರ್ ಟೈಪು ಆ ಈರುಳ್ಳಿನ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಬೇಕಷ್ಟೇ. ಎಣ್ಣೆ ಹಾಕಿ ಎರಡೂ ಸೈಡು ಚೆನ್ನಾಗಿ ಬೇಯಿಸಿದ್ರೆ ಈ ಥರ ಬರುತ್ತೆ. ಚೆನ್ನಾಗಿ ಬೇಯಿಸಿಲ್ಲ ಅಂದರೆ ಒಳಗೆಲ್ಲ ಹಸಿ ಥರ ಇಟ್ಟಿಟ್ಟು ಥರ ಆ ಥರ ಕಂಡುಬಿಡುತ್ತೆ. ಚೆನ್ನಾಗಿ ಬೇಯಿಸ್ಬೇಕು, ಎಣ್ಣೆ ಜಾಸ್ತಿ ಹಾಕಿ ಚೆನ್ನಾಗಿ ಬೇಯಿಸ್ಬೇಕಷ್ಟೇ. ಚೆನ್ನಾಗಿ ಬೆಂದಿರೋದ್ರಿಂದ ಚೆನ್ನಾಗಿ ಕಾಣಿಸ್ತೈತೆ ನೋಡಿ. ಇದು ಯಾವ ಥರ ಲೇಯರ್ ಥರ ಆಗಿಬಿಟ್ಟಿದೆ ಅಂತ ನೋಡಿ. ಓಪನ್ ಮಾಡಿದರೆ ಹಂಗೆ ಲೇಯರ್ ಓಪನ್ ಆಗ್ತೈತೆ. ಈ ಥರ ಚೆನ್ನಾಗಿರುತ್ತೆ. ಇದೇ ಥರ ನೀವು ಸಹ ನಿಮ್ಮ ಮಕ್ಕಳಿಗಿರ್ಬೋದು, ನಿಮಗೆ ಒಂದೊಂದು ಸಲ ಏನಾದರೂ ತಿನ್ನಬೇಕು ಅಂತ ಅನಿಸುತ್ತೆ ಅಂಥ ಟೈಮಲ್ಲಿ ಈರುಳ್ಳಿ ಒಂದು ಟಿಕ್ಕಿನ ಮಾಡಿಕೊಂಡು ತಿನ್ನಿರಿ. ಯಾವ ಥರ ಬಂತು ಅಂತ ಹೇಳಿ ಕಮೆಂಟ್ ಮಾಡಿ ಕೂಡ ಹೇಳ್ಬೋದು. ಹಾಗೆಯೇ ತುಂಬ ಜನ ವೀಡಿಯೋ ಎಲ್ಲ ನೋಡ್ತಾ ಇದ್ದಾರೆ, ಆದರೆ ಯಾರು ಸಹ ತುಂಬ ಕಡಿಮೆ ಜನ ಸಬ್ಸ್ಕ್ರೈಬ್ ಮಾಡಿ ನೋಡೋದು. ಸಬ್ಸ್ಕ್ರೈಬ್ ಮಾಡಿ ನೋಡೋದ್ರಿಂದ ನಮಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ. ಹಾಗೆಯೇ ಲೈಕ್ ಮಾಡಿ, ಒಂದು ಲೈಕ್ ಕೊಡೋದ್ರಿಂದನೂ ಸಹ ಇನ್ನೊಬ್ಬರಿಗೆ, ನೀವು ಒಂದು ಲೈಕ್ ಕೊಟ್ರಿ ಅಂದರೆ ಇನ್ನೊಬ್ಬರಿಗೆ ವೀಡಿಯೋನ ಪುಷ್ ಮಾಡುತ್ತೆ ಯೂಟ್ಯೂಬು. ಹಂಗಾಗ್ಬಿಟ್ಟು ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇಷ್ಟೊತ್ತು ವಿಡಿಯೋ ನೋಡಿರೋರೆಲ್ಲರಿಗೂ ಕೂಡ ತುಂಬ ಧನ್ಯವಾದಗಳು.